ನಮಸ್ಕಾರ ರೈತ ಬಂಧುಗಳೇ ಮತ್ತು ಸಹೋದರಿಯರೇ, ಇಂದಿನ ವಿಡಿಯೋದಲ್ಲಿ ಕೃಷಿಗಾಗಿ ಭೂಮಿ ಸಿದ್ಧತೆ ಹಾಗೂ ಮಣ್ಣಿನ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಆರೋಗ್ಯ ಮಣ್ಣೆ ಯಶಸ್ವಿ ಕಬ್ಬು ಬೆಳೆಯ ಭದ್ರ ಅಡಿಪಾಯವಾಗಿದೆ. ನಾಟಿ ಮಾಡುವ ಮೊದಲು ಹೊಲವನ್ನು ಸರಿಯಾಗಿ ಸಿದ್ಧಪಡಿಸಬೇಕು. ಮೊದಲು ಟ್ರ್ಯಾಕ್ಟರ್ ಅಥವಾ ಎತ್ತುಗಳ ನೇಗಿಲಿನ ಸಹಾಯದಿಂದ ಭೂಮಿಯನ್ನು 2 ರಿಂದ 3 ಬಾರಿ ಆಳವಾಗಿ ಉಳುಮೆ ಮಾಡಬೇಕು. ಇದರಿಂದ ಮಣ್ಣು ಸಡಿಲವಾಗುತ್ತದೆ, ಗಾಳಿ ಸಂಚಾರ ಸುಧಾರಿಸುತ್ತದೆ ಮತ್ತು ಬೇರುಗಳು ಗಟ್ಟಿಯಾಗಿ ಬೆಳೆಯಲು ಸಹಾಯವಾಗುತ್ತದೆ. ಉಳುಮೆಯ ನಂತರ ಹೊಲದಲ್ಲಿರುವ ಹಳೆಯ ಕಾಂಡಗಳು, ಕಲ್ಲುಗಳು ಹಾಗೂ ಬೇರುಗಳ ಅವಶೇಷಗಳನ್ನು ತೆಗೆದುಹಾಕಿ ನಂತರ ಹೊಲವನ್ನು ಸಮತಟ್ಟಾಗಿಸಿ. ಇದರಿಂದ ನೀರು ಎಲ್ಲೆಡೆ ಸಮವಾಗಿ ಹರಡುತ್ತದೆ. ಅಸಮತಟ್ಟಾದ ಹೊಲದಲ್ಲಿ ನೀರು ನಿಂತು ಬೆಳೆ ಮೊಳಕೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಅದರ ನಂತರ ಮಣ್ಣಿನ ಪರೀಕ್ಷೆ ಮಾಡಿ ಅಗತ್ಯಕ್ಕೆ ಅನುಗುಣವಾಗಿ ಪ್ರತಿ ಎಕರೆಗೆ 25 ರಿಂದ 30 ಟನ್ ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ, ಸಾವಯವ ಪದಾರ್ಥಗಳ ಪ್ರಮಾಣ ಹೆಚ್ಚುತ್ತದೆ ಮತ್ತು ಕಬ್ಬಿಗೆ ಅಗತ್ಯವಾದ ಪೋಷಕಾಂಶಗಳು ದೊರೆಯುತ್ತದೆ. ಇದರಿಂದ ನೈಸರ್ಗಿಕವಾಗಿ ನೈಟ್ರೋಜನ್ ಪ್ರಮಾಣ ಹೆಚ್ಚಾಗಿ ಮಣ್ಣಿನ ಆರೋಗ್ಯವು ಉತ್ತಮವಾಗುತ್ತದೆ. ನಾಟಿ ಮಾಡುವ ಮೊದಲು ಮಣ್ಣಿನ ಪರೀಕ್ಷೆ ಮಾಡಿಸುವುದು ಅತ್ಯಂತ ಮುಖ್ಯ. ಸರಳ ಮಣ್ಣಿನ ಪರೀಕ್ಷೆಯಿಂದ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಮಟ್ಟ, pH ಪ್ರಮಾಣ ಹಾಗೂ ಯಾವ ಗೊಬ್ಬರಗಳು ಅಗತ್ಯವೆಂಬುದು ತಿಳಿಯುತ್ತದೆ. ಇದರಿಂದ ವೆಚ್ಚವೂ ಉಳಿಯುತ್ತದೆ ಹಾಗೂ ಅತಿಯಾದ ರಾಸಾಯನಿಕಗಳ ಬಳಕೆಯನ್ನು ತಪ್ಪಿಸಬಹುದು. ಇಲ್ಲಿ ಪ್ಲಾನೆಟ್ ಐ ಫಾರ್ಮ್ AI ರೈತರಿಗೆ ಒಂದು ವರದಾನವಾಗಿದೆ. ಉಪಗ್ರಹ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಸಹಾಯದಿಂದ ಮಣ್ಣಿನಲ್ಲಿರುವ ಪೋಷಕಾಂಶಗಳು, ಸಾವಯವ ಕಾರ್ಬನ್ ಹಾಗೂ pH ಮಟ್ಟವನ್ನು ಅತ್ಯಂತ ನಿಖರವಾಗಿ ಗುರುತಿಸಲಾಗುತ್ತದೆ. ಇದರಿಂದ ರೈತರು ಸರಿಯಾದ ಗೊಬ್ಬರ ನಿರ್ವಹಣೆ ಮಾಡಬಹುದು, ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತದೆ ಮತ್ತು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಭೂಮಿಯನ್ನು ಉತ್ತಮವಾಗಿ ಸಿದ್ಧಪಡಿಸಿದರೆ ಕಬ್ಬಿನ ಮೊಳಕೆ ಉತ್ತಮವಾಗಿ ಬರುತ್ತದೆ, ಬೇರುಗಳ ಬೆಳವಣಿಗೆಯೂ ಉತ್ತಮವಾಗುತ್ತದೆ ಹಾಗೂ ಹೆಚ್ಚಿನ ಇಳುವರಿ ಪಡೆಯಬಹುದು. ನೆನಪಿಟ್ಟುಕೊಳ್ಳಿ, ಬಲವಾದ ಮಣ್ಣು ಎಂದರೆ ಬಲವಾದ ಬೆಳೆ. ಆದ್ದರಿಂದ ಭೂಮಿ ಸಿದ್ಧತೆಯನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಮುಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕಕ್ಕೆ ಸೂಕ್ತವಾದ ಅತ್ಯುತ್ತಮ ಕಬ್ಬಿನ ತಳಿಗಳನ್ನು ಹೇಗೆ ಆಯ್ಕೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಕಬ್ಬು ಬೆಳೆ ಕುರಿತು ನಿಯಮಿತ ಮಾಹಿತಿಗಾಗಿ ಪ್ಲಾನೆಟ್ ಐ ಫಾರ್ಮ್ AI ಚಾನೆಲ್ ಅನ್ನು ಫಾಲೋ ಮಾಡಿ.